ಮಕ್ಕಳ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ಸೊ ಇವಾಗ ಒಂದು ಹೊಸ ಕಾನ್ಸೆಪ್ಟ್ ಕಲಿಯೋಕ್ಕಾಗೋಣ, ವಿಚ್ ಈಸ್ ನೋನ್ ಆಸ್ ಓಮ್ಸ್ ಲಾ. ಸೊ ಮುಂಚೆ ಎಲ್ಲ ಪ್ರೀವಿಯಸ್ ಕಾನ್ಸೆಪ್ಟ್ಸ್ ಅಲ್ಲಿ ಕರೆಂಟ್ ಅಂದ್ರೇನು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೇನು, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನು, ಸೊ ಇವೆಲ್ಲ ಕಲ್ತ್ಕೊಂಡ್ ಬಂದವು ಅಂಡ್ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಮಾಡಿದವು. ಬಟ್ ಇವಾಗ ಓಮ್ಸ್ ಲಾ ಅಂದ್ರೆ ಏನು, ಈಗ ಕರೆಂಟ್ ಹೇಗೆ ಫ್ಲೋ ಆಗುತ್ತೆ, ಯಾಕೆ ಓಮ್ಸ್ ಲಾ ಇಂಪಾರ್ಟೆಂಟು, ಅದ್ರ ಬಗ್ಗೆ ಕಲಿಯೋಣ. ಸೊ ಫಸ್ಟ್ ಬಂದು ಓಮ್ಸ್ ಲಾ. ಈಗ ನೋಡಿ, ಜನರಲ್ ಆಗಿ ಮಕ್ಕಳ ಒಂದು ಮೆಟಾಲಿಕ್ ವೈರ್ ಅಂತ ಅನ್ಕೊಂಡ್ರೆ, ಇದೊಂದನ್ನು ಮೆಟಾಲಿಕ್ ವೈರ್ ಅನ್ಕೊಳ್ಳೋಣ. ಸೊ ಈ ಮೆಟಾಲಿಕ್ ವೈರ್ ಅಲ್ಲಿ ಎಲೆಕ್ಟ್ರಾನ್ಸ್ ಹೇಗಿರುತ್ತೆ ಅಂತಂದ್ರೆ ಹೀಗಿರುತ್ತೆ. ಎಲೆಕ್ಟ್ರಾನ್ಸ್ ವಿಲ್ ನಾಟ್ ಬಿ ಇನ್ ಎ ಪ್ರಾಪರ್ ಆರ್ಡರ್, ಅಂದ್ರೆ ಒಂದು ಅರೇಂಜ್ಮೆಂಟ್ ಅಲ್ಲಿ ಇರಲ್ಲ. ಇಟ್ ವಿಲ್ ಬಿ ಇನ್ ಎ ರ್ಯಾಂಡಮ್ ಮೋಷನ್, ಹೆಂಗ ಬೇಕಂಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ ಏನೋ ಎಲೆಕ್ಟ್ರಾನ್ಸ್. ಬಟ್ ಇವಾಗ ನಾನು ಅದಕ್ಕೆ ಏನಾದ್ರೂ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಡ್ತೀನಿ ಅಂತ ಅಂದ್ರೆ ಇದಕ್ಕೆ ನಾನು ಇಫ್ ಐ ಕನೆಕ್ಟ್ ಎ ಬ್ಯಾಟ್ರಿ ಟು ಎ ಬ್ಯಾಟ್ರಿ, ಆಗ ಏನಾಗುತ್ತೆ, ಈಗ ನೋಡಿ, ಮೂವ್ಸ್ ಇನ್ ಎ ಪ್ರಾಪರ್ ಆರ್ಡರ್. ಓಕೆನಾ? ನೋಡಿ ಹೆಂಗೆಂಗೋ ಇದ್ದಿದ್ದ ಅರೇಂಜ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಏನಾಯ್ತು, ಒಂದು ನೀಟಾಗೆ ಅರೇಂಜ್ಮೆಂಟ್ ಬಂತು. ಸೊ ದಿಸ್ ವಾಸ್ ಇನ್ ಅ ರ್ಯಾಂಡಮ್ ಮೋಷನ್. ಯಾವಾಗ ನಾನು ಇದು ಸೆಲ್ಗೆ ಕನೆಕ್ಟ್ ಮಾಡೋಕ್ಕೂ ಮುಂಚೆ, ಸೆಲ್ಗೆ ಕನೆಕ್ಟ್ ಮಾಡಿದ್ಮೇಲೆ ಏನಾಯ್ತು, ಇಟ್ ಈಸ್ ಇನ್ ಅ ಪ್ರಾಪರ್ ಅರೇಂಜ್ಮೆಂಟ್. ಓಕೆನಾ? ಈಗ ಇದು ಸೆಲ್ ವಿಚ್ ಈಸ್, ಇದು ಬಂದು ಪಾಸಿಟಿವ್ ಎಂಡ್, ದಿಸ್ ಈಸ್ ಎ ನೆಗೆಟಿವ್ ಎಂಡ್, ಆರ್ ವಿ ಕಾಲ್ ಇಟ್ ಆಸ್ ಎ ಟರ್ಮಿನಲ್ ಅಂತ ಕರಿತೀವಿ. ಈಗ ಎಲೆಕ್ಟ್ರಾನ್ಸ್ ಹೇಗೆ ಮೂವ್ಮೆಂಟ್ ಆಗುತ್ತೆ, ಓಕೆ, ಎಲೆಕ್ಟ್ರಾನ್ಸ್ ಮೂವ್ ಇನ್ ದಿಸ್ ಡೈರೆಕ್ಷನ್, ಅಂದ್ರೆ ನೆಗೆಟಿವ್ ಎಂಡ್ಗೆ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ವೇರ್ ಡಸ್ ದ ಕರೆಂಟ್ ಫ್ಲೋ? ಇಟ್ ಆಲ್ವೇಸ್ ಮೂವ್ಸ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಟು ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ಸ್ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಯಾವಾಗ್ಲೂ ಕರೆಂಟ್ ಯಾವ ಡೈರೆಕ್ಷನ್ ಹೋಗುತ್ತೆ, ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಈಸ್ ದ ಫ್ಲೋ ಆಫ್ ಕರೆಂಟ್. ಇವಾಗ ಇದರಿಂದ ನಿಮ್ಗೆ ಏನೋ ಒಂದು ಐಡಿಯಾ ಸಿಕ್ಕಿರುತ್ತೆ, ಕರೆಂಟು ಮತ್ತೆ ಈ ಪೊಟೆನ್ಷಿಯಲ್ ಡಿಫರೆನ್ಸ್ ದೇ ಬೋತ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ಅಲ್ವಾ. ನಾವು ಇವಾಗ ಅದ್ರ ಮೇಲೆ ವಿ ಲರ್ನ್ ಅಬೌಟ್ ಓಮ್ಸ್ ಲಾ. ಒಂದು ಮೆಟೀರಿಯಲ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ ಅಂತ ಅಂದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಏನೋ ಪೊಟೆನ್ಷಿಯಲ್ ಡಿಫರೆನ್ಸ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವಿದ್ದೀರಾ, ಸೊ ನೀವು ನಿಮ್ಮ ಅಪ್ಪ ಅಮ್ಮಗೆ ಡಿಪೆಂಡೆಂಟ್ ಆಗಿದ್ದೀರಾ. ಅರ್ಥ ಆಗ್ತಿದಿಲ್ಲ? ಸೊ ಯು ಬೋತ್ ಆರ್ ಡಿಪೆಂಡೆಂಟ್. ದಿಸ್ ಈಸ್ ದ ಡೆಫಿನೇಷನ್ ಆಫ್ ಓಮ್ಸ್ ಲಾ. ಡೆಫಿನೇಷನ್ ಬಂದ್ಬಿಟ್ಟು ಇದು. ಈಗ ನಾನು ಇದನ್ನ ಇಫ್ ಐ ವಾಂಟ್ ಟು ಪುಟ್ ಇನ್ ಎನ್ ಮ್ಯಾಥಮೆಟಿಕಲ್ ಟರ್ಮ್ಸ್ ಅಂತಂದ್ರೆ ಐ ಸೇ ಇಟ್ ಆಸ್ ಐ ಈಸ್ ಪ್ರಪೋರ್ಷನಲ್ ಟು ವಿ ಅಂತ ಬರೀಬಹುದು. ಸೊ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಮಕ್ಕಳ, ಕರೆಂಟ್ ಫ್ಲೋಯಿಂಗ್ across the conductor is directly proportional to the potential difference across the ends of the conductor. ಅಂದ್ರೆ I is proportional to V ಅಂತ ಬರೀಬಹುದು, ಇಲ್ಲ V is proportional to I ಅಂತ ನಾವು ಬರ್ಕೊಬಹುದು, ಹೆಂಗಾರು ಬರೀಬಹುದು. ನಾವು ಈಗ ನೋಡಿ, I ಇದನ್ನ ನಾನು ಏನಾದ್ರು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನ ತೆಗೆದ್ರೆ ಐ ಗೆಟ್ 1/r into V. ಓಕೆ, ಸೊ ಇವಾಗ ಏನ್ ಬರೀಬಹುದು, I is equal to V by R ಆಗುತ್ತೆ. ನಾನು ಯಾವಾಗ ಪ್ರಪೋರ್ಷನಾಲಿಟಿ ತೆಗಿತೀನಿ ಐ ಗೆಟ್ ಎ ಕಾನ್ಸ್ಟೆಂಟ್. ಓಕೆ, ಸೊ ವಿಚ್ ಈಸ್ ಯುವರ್ ರೆಸಿಸ್ಟೆನ್ಸ್. ದಿಸ್ R is known as resistance. ಇಂಪ್ಲೈಸ್ ಇವಾಗ ನಾನೇನ್ ಬರೀಬಹುದು, V is equal to I into R. ನೆಕ್ಸ್ಟ್ ಮಕ್ಕಳ, ಈ ಓಮ್ಸ್ ಲಾ ಮೇಲೆ ಗ್ರಾಫ್ ಹೇಗೆ ನಾವು ರೆಪ್ರೆಸೆಂಟ್ ಮಾಡೋದು, ಹೇಗೆ ರೆಪ್ರೆಸೆಂಟ್ ಮಾಡ್ತೇವೆ ಗ್ರಾಫ್ ನ. ಈಗ ನೋಡಿ, ಆಸ್ ಐ ಸೆಡ್, ಸೊ ಓಮ್ಸ್ ಲಾ ಅಲ್ಲಿ ಇಫ್ ಐ ಟೇಕ್ ಇಟ್ ಆಸ್ ವಿ ವರ್ಸಸ್ ಐ ಗ್ರಾಫ್. ಯಾವ ಗ್ರಾಫ್? ವಿ ವರ್ಸಸ್ ಐ ಗ್ರಾಫ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇದನ್ನ ನಾನು ವಿ ಅಂತ ತಗೋತೀನಿ, ಇದನ್ನ ಐ ಅಂತ ತಗೋತೀನಿ. ಓಕೆ, ಸೊ ದಿಸ್ ಈಸ್ ಯುವರ್ ಎಕ್ಸ್ ಆಕ್ಸಿಸ್. ಓಕೆ, ದಿಸ್ ಈಸ್ ಯುವರ್ ವೈ ಆಕ್ಸಿಸ್. ವೈ ಆಕ್ಸಿಸ್ ಅಲ್ಲಿ ವಿ ಅಂತ ತಗೋತೀನಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಐ ಅಂತ ತಗೋತೀನಿ. ಅದಕ್ಕೆ ಸ್ವಲ್ಪ ನೇಮ್ ಕೊಡೋಣ. ದಿಸ್ ಈಸ್ ಯುವರ್ ಒರಿಜಿನ್ 1 2 3 4 ಅಂತ, ಇದು 1 2 3 4 ಅಂತ. ಈಗ ಇದರ ಅರ್ಥ ಏನಂತಂದ್ರೆ, ಐ ಟೋಲ್ಡ್ ಯು ಆಸ್ ಬಿಫೋರ್ ಓನ್ಲಿ, ಐ ಟೋಲ್ಡ್ ಯು ದಟ್ ವಿ ಇಸ್ ಪ್ರಪೋರ್ಷನಲ್ ಟು ಐ ಅಂತ ಅಂದ್ರೆ ಒಂದ್ರ ಮೇಲೆ ಒಂದು ಡಿಪೆಂಡೆಂಟ್. ನೀವು ಒಂದನ್ನ ಚೇಂಜ್ ಮಾಡಿದ್ರೆ ಅನದರ್ ಹ್ಯಾಸ್ ಟು ಚೇಂಜ್. ದಟ್ ಈಸ್ ವಾಟ್ ಓಮ್ಸ್ ಲಾ ಸೇಸ್. ಈಗ ನೋಡಿ, ನಾನು ಒಂದು ಯೂನಿಟ್
ವೋಲ್ಟೇಜ್ ನ ರೈಸ್ ಮಾಡಿದ್ರೆ, ಇಲ್ಲ ಒಂದು ಯೂನಿಟ್ ವೋಲ್ಟೇಜ್ ನ ಇನ್ಕ್ರೀಸ್ ಮಾಡಿದ್ರೆ, then there will be a change in 1 unit of current. ಈಗ 2 ಯೂನಿಟ್ ವೋಲ್ಟೇಜ್ ನ ಚೇಂಜ್ ಮಾಡಿದ್ರೆ, then there will be a change in 2 unit of current. ಅದೇ ರೀತಿ 3 ಯೂನಿಟ್ಗೆ 3 ಯೂನಿಟ್, 4 ಯೂನಿಟ್ಸ್ಗೆ 4 ಯೂನಿಟ್. If I draw a graph, I get a straight line. ಓಕೆನಾ, ಸ್ಟ್ರೈಟ್ ಲೈನ್. ಇದರಲ್ಲಿ if I want to calculate the slope ಅಂತ ಅಂದ್ರೆ, if I want to calculate a slope ಅಂತ ಅಂದ್ರೆ, ಇದೊಂದು ಪಾಯಿಂಟ್ ಅಂತ ಇಟ್ಕೊಳ್ಳಿ, ಇದೊಂದು ಪಾಯಿಂಟ್ 2. You can draw like this, ನೇಮಿಂಗ್ ಮಾಡಿ A, B, C. Okay, where AC is slope. ಓಕೆನಾ, ಯಾವಾಗಲೂ ಸ್ಲೋಪ್ ನ we already know that B is 90 degree. ಯಾವಾಗಲೂ ಸ್ಲೋಪ್ ನ we represent it as tan theta. ಟ್ರಿಗ್ನೋಮೆಟ್ರಿಯಲ್ಲಿ ಕಲ್ತಿರ್ತೀರಾ. So slope is represented by tan theta if theta is the angle. Okay, if this is your theta. Or ಇನ್ನೊಂದು ರೀತಿ ಬರಿಬಹುದು ಅಂತಂದ್ರೆ, ಸರ್ tan theta ಬದಲು ಬೇರೆ ರೀತಿ ಹೇಗೆ ಬರಿಬಹುದು ಅಂತಂದ್ರೆ, you can see here ಮಕ್ಕಳ, ಇಲ್ಲಿ ಫಸ್ಟ್ ಇಲ್ಲಿಂದ ತಗೊಂಡ್ರೆ ನಾನು ಈ ಪಾಯಿಂಟ್ಗೆ ಐ ಕಾಲ್ ಇಟ್ ಆಸ್ y1, ಇದನ್ನ y2 ಅಂತ ಕರಿತೀನಿ. ಇದನ್ನ ಇಲ್ಲಿಂದ x ಡಿಸ್ಟೆನ್ಸ್ ಅಲ್ಲಿ ಇರೋದ್ರಿಂದ x ಆಕ್ಸಿಸ್ ಅಲ್ಲಿ ಇಫ್ ಐ ಕಾಲ್ ದಿಸ್ ಆಸ್ x1 ಅಂಡ್ ಇದೆಷ್ಟಿದೆ x2. ಓಕೆ, ದೆನ್ ಸ್ಲೋಪ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಅಂದ್ರೆ y2 minus y1 ಇವೆರಡು ಡಿಫರೆನ್ಸ್ ಡಿವೈಡೆಡ್ ಬೈ x2 minus x1, so which can also be written as delta y by delta x. ಸೊ ಇಲ್ಲಿ x y ಆಕ್ಸಿಸ್ ಇಲ್ಲ, ನಿಮ್ಮ ಹತ್ರ ಇರೋದು v ಮತ್ತೆ i. ಹಂಗೆ ಹೇಳೋದಾದ್ರೆ ನಾನು ಹೇಗೆ ಬರೀಬಹುದು, this I can represent it as v1, this I can represent it as v2. ಸೊ ಇಲ್ಲಿ i1 and i2, then what it will become ಅಂದ್ರೆ potential difference v2 minus v1 divided by i2 minus i1. ಓಕೆ, ಇದು ಬಂದ್ಬಿಟ್ಟು it gives you the slope. ನಿಮಗೆ ಗ್ರಾಫ್ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ. ಇವಾಗ ರೆಸಿಸ್ಟೆನ್ಸ್ ಅಂದ್ರೆ ಏನು ಮಕ್ಕಳ? ರೆಸಿಸ್ಟೆನ್ಸ್ ಏನು? ರೆಸಿಸ್ಟೆನ್ಸ್ ಅಂದ್ರೆ ಇಟ್ ಇಸ್ R. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ V is equal to IR. ಈಗ R is equal to you get V by I. Okay, this is what you get from Ohm's law. ಈಗ ರೆಸಿಸ್ಟೆನ್ಸ್ ಡೆಫಿನೇಷನ್ ಏನು? ಏನ್ ಸರ್ ಡೆಫಿನೇಷನ್ ಅಂತಂದ್ರೆ, ಇಟ್ ಈಸ್ ಅ ಪ್ರಾಪರ್ಟಿ, ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ಕಂಡಕ್ಟರ್. ಇದು ಕಂಡಕ್ಟರ್ ಒಂದು ಪ್ರಾಪರ್ಟಿ ಟು ಅಪೋಸ್. ಏನ್ ಅಪೋಸ್ ಮಾಡುತ್ತೆ? ಕರೆಂಟ್ ನ. ಅರ್ಥ ಆಗ್ತಿದೆಯಲ್ಲ? ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ಟು ಅಪೋಸ್ ದ ಕರೆಂಟ್. ಸೊ ಏನ್ ಅಪೋಸ್ ಮಾಡುತ್ತೆ? ಕರೆಂಟ್ ನ ಅಪೋಸ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ಯು ಕಾಲ್ ಇಟ್ ಆಸ್ ರೆಸಿಸ್ಟೆನ್ಸ್. ಇದು ರೆಸಿಸ್ಟೆನ್ಸ್ ಅಂತ ಅಂದ್ರೆ, ಸೊ ಇಟ್ ಇಸ್ ಅ ಪ್ರಾಪರ್ಟಿ ಆಫ್ ಎ ಕಂಡಕ್ಟರ್ ಟು ಅಪೋಸ್ ಕರೆಂಟ್. ಓಕೆ, ಇವಾಗ ಯಾವ ಯಾವ ಫ್ಯಾಕ್ಟರ್ಸ್ ಮೇಲೆ ದಿಸ್ ರೆಸಿಸ್ಟೆನ್ಸ್ ಡಿಪೆಂಡ್ ಅಪಾನ್? ಫಸ್ಟ್ ಫ್ಯಾಕ್ಟರ್ ಮಕ್ಕಳ ಲೆಂತ್ ಆಫ್ ಎ ಕಂಡಕ್ಟರ್. ಸೆಕೆಂಡ್ ಬಂದ್ಬಿಟ್ಟು ಇಟ್ ಈಸ್ ಏರಿಯಾ. ಇಟ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್. ಥರ್ಡ್ ಬಂದ್ಬಿಟ್ಟು ನೇಚರ್ ಆಫ್ ಮೆಟೀರಿಯಲ್. ನೇಚರ್ ಆಫ್ ಮೆಟೀರಿಯಲ್, ಯಾವ ಟೈಪ್ ಆಫ್ ಮೆಟೀರಿಯಲ್ ಅದು, ಯಾವ ತರ ಇದೆ, ಯಾವ ಟೈಪ್ ಆಫ್ ಮೆಟೀರಿಯಲ್ ಅದು ಅನ್ನೋ ಫ್ಯಾಕ್ಟರ್ ಮೇಲೆ ಇಟ್ ಡಿಪೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಓಕೆ, ಸೊ ನಾನು ಆಗ್ಲೇ ನಿಮ್ಗೆ ಓಮ್ಸ್ ಲಾ ಬಗ್ಗೆ ಹೇಳಿದ್ದೆ. ಓಮ್ಸ್ ಲಾ ಅಲ್ಲಿ ಒಂದು ಮರ್ತೋದೆ ಮಕ್ಕಳು ಹೇಳೋಕೆ, ವೆನ್ ಯು ಆರ್ ರೈಟಿಂಗ್ V is proportional to I, ಯಾವಾಗ ಬರೀತೀರಾ ಇಲ್ಲಿ ಇಟ್ ಈಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ನೆನಪಿಟ್ಕೊಳ್ಳಿ, ಇಟ್ ಈಸ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಓಮ್ಸ್ ಲಾ ಈಸ್ ಅಪ್ಲಿಕೇಬಲ್ ಓನ್ಲಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಅರ್ಥ ಆಗ್ತಿದೆಯಲ್ಲ? ಇದನ್ನ ನೆನಪಿಟ್ಕೊಂಡ್ಬೇಕು ನೀವು. ಇಫ್ ಟೆಂಪರೇಚರ್ ಚೇಂಜಸ್ ಓಮ್ಸ್ ಲಾ ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ಬರೆಯೋಣ. R is proportional to L. It is directly dependent on the length. ಅರ್ಥ ಆಗ್ತಿದ್ಯಾ? And it is inversely proportional to, R is inversely proportional to area. ಇದು equation 1 ಆದ್ರೆ ಇದು equation 2 ಆಗುತ್ತೆ. ಓಕೆ, ಈಗ ಈ equation 1 and 2 ನ ನಾನು ಕಂಬೈನ್ ಮಾಡಿದ್ರೆ what I get is R is proportional to L by A. Okay, resistance is directly proportional to L and inversely proportional to area. ಈಗ R is equal to
ಇಲ್ಲಿ ಪ್ರಪೋರ್ಷನಾಲಿಟಿ ತೆಗೆದ್ರೆ ಐ ಗೆಟ್ ಎ ಕಾನ್ಸ್ಟೆಂಟ್ ವಿಚ್ ಇಸ್ ನೋನ್ ಆಸ್ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ವಿಚ್ ಇಸ್ ರೋ ಅಂತ ಕರಿತೀವಿ ಇದನ್ನ. Rho L by A, where this rho is known as resistivity. Rho ಅಂದ್ರೆ ಏನು ಮಕ್ಕಳ? It is known as resistivity. ಅರ್ಥ ಆಗ್ತಿದೆಯಲ್ಲ? So ಇದು these are the factors depending on resistance. ಓಕೆನಾ? ಸೊ ಈ ಫ್ಯಾಕ್ಟರ್ಸ್ ಮೇಲೆ ಏನಾಗುತ್ತೆ, ರೆಸಿಸ್ಟೆನ್ಸ್ ಡಿಪೆಂಡ್ ಆಗುತ್ತೆ. ಮತ್ತೆ ಸರ್ ಇಲ್ಲಿ ನೇಚರ್ ಆಫ್ ಮೆಟೀರಿಯಲ್ ಅಂತ ಬರ್ದಿದ್ದೀರಾ, ಟೆಂಪರೇಚರ್ ಅಂತ ಬರ್ದಿದ್ದೀರಾ, ಅವೆರಡಕ್ಕೆ ನೀವು ಫಾರ್ಮುಲಾ ಕೊಡಲ್ವಾ ಅಂತಂದ್ರೆ, ನೇಚರ್ ಆಫ್ ಮೆಟೀರಿಯಲ್ ಅಂತ ಅಂದ್ರೆ ಮಕ್ಕಳ ಯಾವ ಟೈಪ್ ಆಫ್ ಮೆಟೀರಿಯಲ್ ಅದು ಅಂತ ಅಂದ್ರೆ, ನಿಮ್ಗೆ ಕಾಪರ್ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್. ಆ ಮೆಟೀರಿಯಲ್ ಈಗ ಟೆಂಪರೇಚರ್ ಮೇಲೆ ಫಾರ್ಮುಲಾ ಇಲ್ವಾ ಅಂತಂದ್ರೆ, ಎಸ್ ಆಫ್ ಕೋರ್ಸ್ ಇದೆ, ಬಟ್ ನಿಮ್ಮ 10th ಸ್ಟ್ಯಾಂಡರ್ಡ್ಗೆ ಅದಿಲ್ಲ. ಬಟ್ ಆಲ್ಸೋ ನಾನು ನಿಮ್ಗೆ ಅದನ್ನ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಫಾರ್ ರೆಸಿಸ್ಟೆನ್ಸ್ ಹೇಗೆ ಬರೀತೀವಿ ಅಂದ್ರೆ, ಆರ್ ಟಿ ಇಸ್ ಈಕ್ವಲ್ ಟು ಟಿ ನಾಟ್ ಅಂದ್ರೆ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಅಂತ, ಇಂಟು 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ. ಸೊ ದಿಸ್ ಈಸ್ ದ ಫಾರ್ಮುಲಾ. ಇದೇನು ಟೆಂಪರೇಚರ್ಗೆ ಫಾರ್ಮುಲಾ, ರೆಸಿಸ್ಟೆನ್ಸ್ ಟೆಂಪರೇಚರ್ ಹೇಗೆ ಡಿಪೆಂಡೆಂಟ್ ಆಗುತ್ತೆ ಅಂತ. ಇಲ್ಲಿ ಆಲ್ಫಾ ಅಂತ ಅಂದ್ರೆ ಇಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಬಿಕಾಸ್ ಇಟ್ ಇಸ್ ದ ಕೋಎಫಿಷಿಯಂಟ್ ಆಫ್ ರೆಸಿಸ್ಟಿವಿಟಿ. ಎಸ್ ಐ ಯೂನಿಟ್ ಏನು ಸರ್ ರೆಸಿಸ್ಟಿವಿಟಿಗೆ? ಓಕೆ, now we will see how we will write the SI unit. First ಮಕ್ಕಳ, rho is equal to R A by L, correct ಅಲ್ಲ? SI units ಬರೆಯೋಣ rho ಗೆ. Resistance is SI unit ohm, resistance ಗೆ SI unit ohm, into area ಗೆ which is meter square, length ಗೆ ಬಂದ್ಬಿಟ್ಟು which is meter. ಮೀಟರ್ ಕ್ಯಾನ್ಸಲ್, ರೋ ಗೆ ಏನ್ ಬರುತ್ತೆ SI unit ohm meter. This is the SI unit of resistivity. SI unit of resistivity. Okay, ಇದನ್ನ ಅರ್ಥ ಆಯ್ತು ಅಂತ ಅಂದ್ಬಿಟ್ಟು. ಕಾಂಬಿನೇಷನ್ ಆಫ್ ರೆಸಿಸ್ಟಾರ್ಸ್, ಒಂದು ಸೀರೀಸ್ ಕಾಂಬಿನೇಷನ್, ಇನ್ನೊಂದು ಪ್ಯಾರಲಲ್. ಫಸ್ಟ್ we will do for series combination. ಓಕೆ, ಈಗ ನೋಡಿ, ಒಂದು ಫಸ್ಟ್ ರೆಸಿಸ್ಟರ್ R1 ಅಂತ ಒಂದು ತಗೋತೀನಿ. ನೆಕ್ಸ್ಟ್ ಸೀರೀಸ್ ಅಲ್ಲಿ ಪಕ್ಕನೇ ಬರುತ್ತೆ ಮಕ್ಕಳ. ದಿಸ್ ಈಸ್ R2 ಅಂಡ್ ದೇರ್ ಇಸ್ ಅನದರ್ ವಿಚ್ ಈಸ್ R3. ಓಕೆ, ಇದನ್ನ ನಾವು ವಾಟ್ ವಿ ಕಾಲ್ ಇಟ್ ಆಸ್ ಎ ಸೀರೀಸ್ ಕಾಂಬಿನೇಷನ್. ಈಗ ವಾಟ್ ಐ ಶುಡ್ ಡೂ ಇಸ್ ಐ ಶುಡ್ ಕನೆಕ್ಟ್ ದಿಸ್ ಟು ಎ ಬ್ಯಾಟರಿ ಆರ್ ಸೆಲ್. ಏನು ತರ ಕನೆಕ್ಟ್ ಮಾಡಬೇಕು. ಸೊ ಇಮ್ಯಾಜಿನ್ ದಿಸ್ ಐ ಹ್ಯಾವ್ ಕನೆಕ್ಟೆಡ್ ಟು ಎ ಬ್ಯಾಟರಿ ನ ಮೆಷರ್ ಮಾಡಕ್ಕೆ. ಸೊ ವಾಟ್ ಎವರ್ ಯು ಮೆಷರ್ ಕರೆಂಟ್ ನ ಮೆಷರ್ ಮಾಡಕ್ಕೆ ಯು ಮೇಕ್ ಯೂಸ್ ಆಫ್ ಆಮ್ಮೀಟರ್, ಅಂಡ್ ವೋಲ್ಟೇಜ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಮೆಷರ್ ಮಾಡಕ್ಕೆ ಯು ಮೇಕ್ ಯೂಸ್ ಆಫ್ ವೋಲ್ಟ್ ಮೀಟರ್. ಆಮ್ಮೀಟರ್ ಶುಡ್ ಆಲ್ವೇಸ್ ಬಿ ವಿತ್ ಸೀರೀಸ್ ಕನೆಕ್ಷನ್. ಆಮ್ಮೀಟರ್ ನ ಯಾವಾಗಲೂ ಹೆಂಗೆ ಕನೆಕ್ಟ್ ಮಾಡಬೇಕು, ಸೀರೀಸ್ ಕನೆಕ್ಷನ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಹೇಗೆ ಕನೆಕ್ಟ್ ಮಾಡ್ತೀರಾ? ಈಗ ನೋಡಿ, ಇಲ್ಲಿ ನಾನು ಆಮ್ಮೀಟರ್ ಬರೀತೀನಿ ಎ. ಸರ್ ಈಗ ಪಾಸಿಟಿವ್ ನೆಗೆಟಿವ್ ಎಲ್ಲ ಹಾಕೋದು ಅದು ಕನ್ಫ್ಯೂಷನ್ ಆಗುತ್ತೆ. ಯಾವಾಗಲೂ ನೋಡಿ ಮಕ್ಕಳ, ಇಲ್ಲಿ ಪಾಸಿಟಿವ್ ಎಂಡ್ ಇರುತ್ತೆ, ಈ ಪಾಸಿಟಿವ್ ಎಂಡ್ ಕನೆಕ್ಟ್ ಮಾಡಿ, ಫ್ರಮ್ ದ ಪಾಸಿಟಿವ್ ಎಂಡ್ ದಿಸ್ ಇಸ್ ಪಾಸಿಟಿವ್, ಮೇಲ್ಗಡೆ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಈಗ ವೋಲ್ಟ್ ಮೀಟರ್ ನ ಯಾವಾಗಲೂ ಹೇಗೆ ಕನೆಕ್ಟ್ ಮಾಡಬೇಕು? ಯು ಶುಡ್ ಕನೆಕ್ಟ್ ವಿತ್ ಇಟ್ ಈಸ್ ಆಸ್ ಅ ಪ್ಯಾರಲಲ್. ಸೊ ಪ್ಯಾರಲಲ್ ಆಗಿ ಹೇಗೆ ಅಂತ ಅಂದ್ರೆ, ಇದು ನೋಡಿ ಒಂದು ಪಾಯಿಂಟ್, ಇಷ್ಟು ನಾನು ಏನ್ ಮಾಡ್ತಾ ಇದೀನಿ, ಐ ಆಮ್ ಕನೆಕ್ಟಿಂಗ್ ದಿಸ್ ಟು ಅ ವೋಲ್ಟ್ ಮೀಟರ್ ವಿ. ಓಕೆ, ಈಗ ಹೇಗೆ ಬರೀತೀರ ಸೈನ್ ಅಂತಂದ್ರೆ ನೋಡಿ ಮಕ್ಕಳ, ಇದು ಪಾಸಿಟಿವ್ ಎಂಡ್ ಇಲ್ಲಿಗೆ ಬರುತ್ತೆ. ಸೊ ದಿಸ್ ಇಸ್ ಪ್ಲಸ್ ಅಂಡ್ ದಿಸ್ ಇಸ್ ಮೈನಸ್. ಮಕ್ಕಳ ನೋಡಿ, ಈಗ ಕರೆಂಟ್ ನಾನು ಯಾವಾಗಲೂ ಹೇಳಿದೆ, ಐ ಟೋಲ್ಡ್ ಯು ದಟ್ ಇಟ್ ಫ್ಲೋಸ್ ಫ್ರಮ್ ದ ಪಾಸಿಟಿವ್ ಎಂಡ್. ಇಲ್ಲಿಂದ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಇಸ್ ಫ್ಲೋಯಿಂಗ್, ಹೋಯ್ತು ಇಲ್ಲಿಗೆ ಹೋಗ್ತು, ತಿರ್ಗಾ ಇಲ್ಲೂ ಐ ಕರೆಂಟ್, ತಿರ್ಗಾ ಇಲ್ಲೂ ಐ ಕರೆಂಟ್, ತಿರ್ಗಾ ಇಲ್ಲೂ ಐ ಕರೆಂಟ್, ಇಟ್ ಕಮ್ಸ್ ಬ್ಯಾಕ್, ಇಲ್ಲೂ ಐ. ಏನ್ ಚೇಂಜ್ ಆಗುತ್ತೆ? ನೌ ವಿ ಸೇ ಇಟ್ ಆಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಚೇಂಜ್ ಆಗುತ್ತೆ. ವೆನ್ ಇಟ್ ಕಮ್ಸ್ ಟು ದ ರೆಸಿಸ್ಟೆನ್ಸ್ 1, ಆಗ ಪೊಟೆನ್ಷಿಯಲ್ ಡಿಫರೆನ್ಸ್ V1 ಆಗುತ್ತೆ. ನೆಕ್ಸ್ಟ್ R2 ಗೆ ಬಂದಾಗ V2 ಆಗುತ್ತೆ. R3 ಗೆ ಬಂದ್ರೆ ಇಟ್ ಬಿಕಮ್ಸ್ V3.
ನೋ, ಏನ್ ಚೇಂಜ್ ಆಗ್ತಾ ಇದೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಚೇಂಜಿಂಗ್, ಬಟ್ ಐ ರಿಮೇನ್ಸ್ ಸೇಮ್. ವಿ ಚೇಂಜಸ್. ಗೊತ್ತಾಗ್ತಿದ್ಯಾ? ಐ ಸೇಮ್ ಇರುತ್ತೆ, ವಿ ಚೇಂಜ್ ಆಗುತ್ತೆ. ಇವಾಗ ಹೇಗೆ ಬರೆಯೋದು ಸರ್? ಫ್ರಮ್ ದ ಕನ್ಸರ್ವೇಷನ್ ವಿ ಇಸ್ ಈಕ್ವಲ್ ಟು ಏನ್ ಚೇಂಜ್ ಆಗ್ತಿದೆ? V1 ಪ್ಲಸ್ V2 ಪ್ಲಸ್ V3. ಓಕೆ, ಮುಗೀತು. ಇವಾಗ ಓಮ್ಸ್ ಲಾ ಇಂದ ಗೊತ್ತು, ಓಮ್ಸ್ ಲಾ ಇಂದ ನಮ್ಗೆ ಗೊತ್ತು V ಇಸ್ ಈಕ್ವಲ್ ಟು IR. ಕರೆಕ್ಟ್ ಅಲ್ವಾ ಮಕ್ಕಳು? ಈಗ ಬರೆಯೋಣ. ಇಲ್ಲಿ ದಿಸ್ ವಿ ಕ್ಯಾನ್ ಬಿ ರಿಟನ್ ಆಸ್ IR. ಇಲ್ಲೂ ಕರೆಂಟ್ ಏನು ಚೇಂಜ್ ಆಗಿಲ್ಲ, ವಿಚ್ ಇಸ್ ಐ ಕ್ಯಾನ್ ರೈಟ್ ಇಟ್ ಆಸ್ IR1 ಪ್ಲಸ್ IR2 ಪ್ಲಸ್ IR3. ಈಗ ಮೂರರಲ್ಲೂ ಐ ಸೇಮ್ ಇದೆ, ಕಾಮನ್ ತೆಗಿರಿ, ಹೊಡೆದಾಕಿ. IR is equal to I into R1 plus R2 plus R3. ಈಗ ಮಕ್ಕಳ ಐ ಕ್ಯಾನ್ಸಲ್ ಆಯ್ತು. ದಿಸ್ R is known as equivalent resistance ಅಂತ ಕರಿತೀವಿ. ಏನಂತ ಕರಿತೀವಿ? we call it as equivalent resistance. now R equivalent ಅಂತ ಬರೀರಿ, ಇಲ್ಲ R series ಅಂತ ಬರೀರಿ. series is equal to R1 plus R2 plus R3. so this is the formula for resistor in series. okay, ಅರ್ಥ ಆಯ್ತಲ್ಲ ಮಕ್ಕಳ? parallel combination. ಓಕೆ, ಈಗ ನೋಡಿ ಮಕ್ಕಳ, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಇದೊಂದು ರೆಸಿಸ್ಟರ್, ಇದೊಂದು, ನೆಕ್ಸ್ಟ್ ಇಲ್ಲೊಂದು, ವಿಚ್ ಇಸ್ ಪ್ಯಾರಲಲ್. ಇದನ್ನ ನೋಡ್ಸ್ ಅಂತ ಕರಿತೀವಿ, ಎ ಮತ್ತೆ ಬಿ. ಅಗೇನ್ ದಿಸ್ ಇಸ್ ಕನೆಕ್ಟೆಡ್ ಟು ಅ ಬ್ಯಾಟರಿ. ಓಕೆ, ಸೊ ಈಗ ಆಮೀಟರ್ ಎಲ್ಲಿ ಬರೀತೀರಾ? ಸೇಮ್ ಆಸ್ ಇಟ್ ಇಸ್ ಪ್ಯಾರಲಲ್ ಕನೆಕ್ಷನ್ ಮಾಡಿ. ಇಲ್ಲಿ ಬರೀತೀನಿ ಆಮೀಟರ್ ಎ, ಜಸ್ಟ್ ಪ್ಲಸ್ ಅಂಡ್ ಮೈನಸ್. ವೋಲ್ಟ್ ಮೀಟರ್ ಏನ್ ಮಾಡ್ತೀರಾ? ಇಲ್ಲೇ ವೋಲ್ಟ್ ಮೀಟರ್ ವಿ, ವಿಚ್ ಇಸ್ ಪ್ಲಸ್ ಮೈನಸ್. ಓಕೆ, ಸೊ ಇದಕ್ಕೆ ರೆಸಿಸ್ಟೆನ್ಸ್ R1 ಇದೆ, ಇದಕ್ಕೆ R2 ಇದೆ, ಇದಕ್ಕೆ R3 ಇದೆ ಮಕ್ಕಳ. ಈಗ ನೋಡಿ, ಏನೋ ಒಂದು ಚೇಂಜ್ ಆಗುತ್ತೆ. I already told you current will always flow, conventional current ಅಂತ ಕರಿತೀವಿ. It has conventional current flows through the positive end, which is I. ಇಲ್ಲಿ ಬರುತ್ತೆ I1 ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಇಲ್ಲೋಗುತ್ತೆ I2 ಸ್ಪ್ಲಿಟ್ ಆಗುತ್ತೆ. ಇಲ್ಲೇನಾಗುತ್ತೆ I3 ಗೆ ಸ್ಪ್ಲಿಟ್ ಆಗುತ್ತೆ. ಕರೆಂಟು 3 ಡಿವಿಷನ್ ಆಯಿತು. ದೆನ್ ಒನ್ಸ್ ಅಗೇನ್ 3 ಕಂಬೈನ್ ಆಗಿ ಒಟ್ಟಿಗೆ ಬರುತ್ತೆ. ಇಟ್ ಫ್ಲೋಸ್ ಆಸ್ I ಕರೆಂಟ್ ಫ್ರಮ್ ಕನ್ಸರ್ವೇಷನ್ ಆಫ್ ಚಾರ್ಜ್. ಸೊ ಅಲ್ಲಿ ಸೀರೀಸ್ ಅಲ್ಲಿ ಏನ್ ಮಾಡೋದು? ಕನ್ಸರ್ವೇಷನ್ ಆಫ್ ಎನರ್ಜಿ ಇಂದ ವಿ ರೋಟ್ ಇಟ್ ಆಸ್ V is equal to V1 plus V2 plus V3. ಇಲ್ಲಿ ಫ್ರಮ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಇಲ್ಲಿ ಏನ್ ಚೇಂಜ್ ಆಗ್ತಿದೆ? I ಚೇಂಜ್ ಆಗ್ತಿದೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ I is equal to I1 plus I2 plus I3. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳ? ಈಗ I is equal to I1 plus I2 plus I3 ಆದ್ರೆ then from Ohm's law ಏನ್ ಬರೆಯುವುದು? I is equal to V by R, which is V by R1 plus V by R2 plus V by R3. ಇದು ನೋಡಿ ಮಕ್ಕಳ, ಪೊಟೆನ್ಷಿಯಲ್ ಸೇಮ್ ಇದೆ, ಚೇಂಜ್ ಆಗಲ್ಲ, ಕರೆಂಟ್ ಮಾತ್ರ ಚೇಂಜ್ ಆಗ್ತಿರೋದು. ಅರ್ಥ ಆಯ್ತಾ? ವಿ ನ ಆಚೆ ತೆಗೆರಿ, ಹೊಡೆದಾಕಿ. ನಾವು 1 by ಇಲ್ಲಿ RP ಅಂತ ಬರ್ತೀನಿ, ಬಿಕಾಸ್ ದಿಸ್ ಇಸ್ ಎ ಪ್ಯಾರಲಲ್ ಕಾಂಬಿನೇಷನ್, is equal to 1 by R1 plus 1 by R2 plus 1 by R3. ಓಕೆ, ಈಗ ಮಕ್ಕಳ ನಿಮಗೆ ಒಂದು ಫಾರ್ಮುಲಾ ಮೇಲೆ ಒಂದು ಐಡಿಯಾ ಬಂದಿದೆ ಅನ್ಕೋತೀನಿ. ಅದ್ರ ಮೇಲೆ ಒಂದು 2 ಎಕ್ಸಾಂಪಲ್ಸ್ ಮಾಡೋಣ, ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಫಸ್ಟ್ ಒನ್ ನೋಡಿ, ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಇಟ್ ಈಸ್ ಇನ್ ಸೀರೀಸ್ ಅಂತ. ಸೀರೀಸ್ ಗೆ ಫಾರ್ಮುಲಾ ಏನು ಮಕ್ಕಳ? ಆರ್. ಇದರಿಂದ ವಾಟ್ ಯು ಶುಡ್ ಫೈಂಡ್ ಔಟ್ ಆರ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ನ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ನಾವು ಆರ್ ಸೀರೀಸ್ ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3. ಓಕೆ, ಈಗ ಆರ್ ಎಸ್ ಏನಾಗುತ್ತೆ? 6 ಓಮ್ ಒಂದು, ದಿಸ್ ಇಸ್ R1 ಪ್ಲಸ್ 5 ಓಮ್ ಪ್ಲಸ್ 12 ಓಮ್. ಸೊ 6 ಪ್ಲಸ್ 5 ಏನಾಗುತ್ತೆ? 11 ಆಗುತ್ತೆ. 11 ಪ್ಲಸ್ 12 ವಿಚ್ ಇಸ್ 23 ಓಮ್.
ಓಕೆ ಮಕ್ಕಳು, ಈಗ ನೋಡಿ ಮಕ್ಕಳ, ನಾನು ಎ ಇಂದ ಬರಿತಾ ಇದೀನಿ ಅಂದ್ರೆ ಫ್ರಮ್ ಎ ಇಟ್ ಸ್ಪ್ಲಿಟ್ಸ್ ಕರೆಂಟ್ ಇಂಟು I1, ಇದು ಇದು ಏನಾಗುತ್ತೆ I2 ಕರೆಂಟ್ ಸ್ಪ್ಲಿಟ್ ಆಗುತ್ತೆ. ಮಧ್ಯದಲ್ಲಿ ಏನಾಗುತ್ತೆ ಸರ್, ಇಟ್ ಸ್ಪ್ಲಿಟ್ಸ್ ಇಂಟು I3 ಕರೆಂಟ್, 3 ಕರೆಂಟ್ ಆಗಿ ಬ್ರಾಂಚ್ ಆಗಿ ಸ್ಪ್ಲಿಟ್ ಆಗ್ತಾ ಇದೆ ಕರೆಂಟ್. ಓಕೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು I1 ನ ಕರ್ಕೊಂಡು ಹೋಗೋಣ. ಈಗ ನೋಡಿ ಮಕ್ಕಳ, ಇಲ್ಲಿಂದ ಸೀದಾ ಹೋಗುತ್ತೆ I1, ಎಲ್ಲೂ ಟರ್ನ್ ಆಗೋ ಜಾಗ ಇಲ್ಲ. ನೆಕ್ಸ್ಟ್ ಇಲ್ಲೂ ಹೋಗುತ್ತೆ I1 ಕರೆಂಟು, ಸೀದಾ ಹೋಗಿ ಇಲ್ಲಿಗೆ ಬರುತ್ತೆ. ಓಕೆ, ಇಲ್ಲಿಂದ ಹೋಗುತ್ತೆ ಸೀದಾ ಹಂಗೆ ಹೋಗುತ್ತೆ. ಈಗ I2 ಕರೆಂಟ್ ನೋಡಿ ಮಕ್ಕಳ, ಇಲ್ಲಿಂದ ಬರುತ್ತೆ ಸೀದಾ, ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ, ಇಲ್ಲೂ I2 ಕರೆಂಟೆ, ಯಾಕಂದ್ರೆ ಯಾವುದೇ ಡಿವಿಯೇಷನ್ ಇಲ್ಲ, ಜಾಗನೂ ಇಲ್ಲ. ನೆಕ್ಸ್ಟ್ ಸೀದಾ ಇಲ್ಲಿ ಬಂದ್ಬಿಟ್ಟು ಐಗೆ ಸೇರ್ಕೊಳ್ಳುತ್ತೆ. ಇಲ್ಲೂ I3 ಬಂದ್ಬಿಟ್ಟು ಸ್ಟ್ರೈಟ್ ಆಗಿ ಹೋಗಿ ಐಗೆ ಬರುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳ? ಇವಾಗ ಇಲ್ಲೂ I1 ಕರೆಂಟು, ಇಲ್ಲೂ I1 ಕರೆಂಟು, ಇದು ಸೀರೀಸ್, ಯಾಕಂದ್ರೆ ಸೇಮ್ ಕರೆಂಟ್ ಇದೆ. ಅರ್ಥ ಮಾಡ್ಕೊಳ್ಳಿ, when you have same current then it will be in series. ಕರೆಂಟ್ ಚೇಂಜ್ ಆದ್ರೆ ಮಾತ್ರ ಪ್ಯಾರಲಲ್, ಕರೆಕ್ಟ್ ಅಲ್ವಾ ಮಕ್ಕಳ? ಈಗ ಇಲ್ಲೂ I2 ಕರೆಂಟು, ಇಲ್ಲೂ I2 ಕರೆಂಟು, ಸೀರೀಸ್ ಅಲ್ವಾ? ಇವಾಗ ಸೀರೀಸ್ ಅಲ್ಲಿ ಇದೆ ಅಂದ್ರೆ ಎರಡನ್ನ ಆಡ್ ಮಾಡ್ಬೋದು. 6 + 6 ಇದೇನಾಯ್ತು 2R. ಅರ್ಥ ಆಯ್ತಾ ಮಕ್ಕಳು? ಇಲ್ಲಿ 6 + 6 ಏನಾಯ್ತು 2R. ಓಕೆ, ಈಸಿ. ನೆಕ್ಸ್ಟ್ ನೋಡಿ, ಮಧ್ಯದಲ್ಲಿ ಒಂದು 2R ಇದೆ. ಈಗ ಮಕ್ಕಳ, ಇಲ್ಲಿರೋದು I1 ಕರೆಂಟು, ಇದು ಯಾವ ಕರೆಂಟು I1 ಕರೆಂಟು, ಇಲ್ಲಿರೋದು ಯಾವ ಕರೆಂಟು I2 ಕರೆಂಟು, ಇಲ್ಲಿರೋದು I3 ಕರೆಂಟು. 3 ಡಿಫ್ರೆಂಟ್ ಕರೆಂಟ್ ಇದ್ರೆ ದೆನ್ ಏನಂತ ಕರಿತೀವಿ, ಪ್ಯಾರಲಲ್ ಕಾಂಬಿನೇಷನ್. ಈಗ ಮಾಡೋಣ ಮಕ್ಕಳ, 1/Rp = 1/R1 + 1/R2 + 1/R3. ಸೊ 3 ಕರೆಂಟ್ಗಳಿದ್ದಾವೆ, 3 ರೆಸಿಸ್ಟೆನ್ಸ್. ಸೊ ನೋಡಿ, ಈಗ ಇದು 2R, 1/2R ಪ್ಲಸ್ ಇದು 2R, 1/2R ಪ್ಲಸ್ I3 ಮೂರನೇ ಕರೆಂಟ್ 1/2R. ಓಕೆ ಮಕ್ಕಳ, LCM 2R ಇರುತ್ತೆ, ಚೇಂಜ್ ಆಗಲ್ಲ. 1 + 1 + 1 is 3, which is 1/Rp. ಈಗ ನಿಮ್ಗೆ Rp ಬೇಕಂದ್ರೆ ಏನ್ ಮಾಡ್ತೀರಾ, ರೆಸಿಪ್ರೋಕಲ್. Rp = ಉಲ್ಟಾ ಮಾಡಿ, you get 2R/3. So this is your total resistance, or we call it as equivalent, equivalent resistance. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಸಮ್ ಹೋಗೋಣ. ನೆಕ್ಸ್ಟ್ ಸಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, the wire of resistance R is cut into n equal parts. ಅಂದ್ರೆ ಒಂದು ವೈರ್ ಇದೆ, ಈ ವೈರ್ ಏನ್ ಮಾಡಿದ್ದಾರೆ ಅಂದ್ರೆ they have cut into n equal parts. ಸೊ n parts ಇದೆ, ಓಕೆನಾ? ಸೊ ಈಗ these parts are connected in parallel. ಈಗ ಇಷ್ಟು ಪಾರ್ಟ್ಸ್ ಏನ್ ಮಾಡಿದ್ದಾರೆ, they are connected in parallel ಅಂತೆ. ಅಂದ್ರೆ ಈ ತರ they have connected n parts ಎಂತಲ್ಲಿ ಪ್ಯಾರಲಲ್ ಅಲ್ಲಿ. The equivalent resistance of combination will be. ಸೊ ಇದನ್ನ ಕಂಬೈನ್ ಮಾಡಿದಾಗ ನನಗೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನ್ ಬರುತ್ತೆ ಅಂತ. ಈಗ ನೋಡಿ, ಎಲ್ಲಾನು ಈಕ್ವಲ್ ಆಗಿರೋದ್ರಿಂದ ಐ ಕ್ಯಾನ್ ಟೇಕ್ ಇಟ್ ಆಸ್ R R R ಅಂತ ತಗೊಂಡ್ಬಂದ್ಬೇಕು. ಈಗ 1/Rp ಪ್ಯಾರಲಲ್ ಏನಾಗುತ್ತೆ, ಓಕೆನಾ? 1/R + 1/R + 1/R ಪ್ಲಸ್ ಅಂಡ್ ಸೋ ಆನ್ 1/R. ಓಕೆ, n ನಂಬರ್ ಆಫ್ ಪಾರ್ಟ್ಸ್ ಇದೆ. ಈಗ ಏನ್ ಮಾಡ್ತೀನಿ, ಬೇಸ್ ಸೇಮ್ R ಅಂತ ಬರಿತೀನಿ. ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ದೇರ್ ಆರ್ n ನಂಬರ್ಸ್, n ಆಗುತ್ತೆ. ನಾವು 1/Rp = ಹೇಗೆ ಬರೀಬಹುದು ನಾನು, Rp = R/n. So this is your answer. So when the resistors of resistance R is divided into n equal parts, so ನಿಮಗೆ ಈ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದ್ರೆ, if a wire of resistance 1 ohm, R is equal to 1 ohm, is stretched to double its length. ಅಂದ್ರೆ ಈಗ ಇದು ಒಂದು ವೈರ್, ಇದನ್ನೇನ್ ಮಾಡಿದ್ದಾರೆ ಅಂತಂದ್ರೆ they have stretched it. ಅಂದ್ರೆ ಇದು ಫಾರ್ ಎಕ್ಸಾಂಪಲ್ ಎಲ್ಲಿದೆ ಅಂತಂದ್ರೆ, ಇನ್ನೊಂದು ವೈರ್ ನ ಉದ್ದ ಮಾಡಿದ್ದಾರೆ, they have stretched into double its length, 2L length. ಇವಾಗ then the resistance will be, so you should find out R. ಓಕೆನಾ? ಸೊ ಇದ್ರದ್ದು ವೈರ್ದು ರೆಸಿಸ್ಟೆನ್ಸ್ R ಇದೆ, ಇದ್ರ ವೈರ್ದು ರೆಸಿಸ್ಟೆನ್ಸ್ ಎಷ್ಟು ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಮಕ್ಕಳಿಗೆ ಆಲ್ರೆಡಿ ನೋ ದಟ್ resistance is directly proportional to L.
ಕರೆಕ್ಟ್ ಅಲ್ವಾ? ಈಗ ನಾನು ಪ್ರಪೋರ್ಷನಾಲಿಟಿ ಯೂಸ್ ಮಾಡಿಕೊಂಡು R1/R2 ಇಸ್ ಈಕ್ವಲ್ ಟು L1/L2 ಅಂತ ಮಾಡ್ಕೊಬಹುದು. ನಾವು R1 ಬಂದ್ಬಿಟ್ಟು 1 ಇದೆ, 1 ಡಿವೈಡೆಡ್ ಬೈ R2 ಇಸ್ ಈಕ್ವಲ್ ಟು L1 ಬಂದು L, L2 ಬಂದ್ಬಿಟ್ಟು 2L. ಎಲ್ಲೋ ಕ್ಯಾನ್ಸಲ್ ಆಗುತ್ತೆ. ದೆನ್ ಇಂಪ್ಲೈಸ್ R2 ಇಸ್ ಈಕ್ವಲ್ ಟು ಏನಾಗುತ್ತೆ 2 ohms ಆಗುತ್ತೆ. ಸೊ 2 ohms ವಿಲ್ ಬಿ ಯುವರ್ ಆನ್ಸರ್. ಯಾವಾಗ ನೀವು ಲೆಂತ್ ಅನ್ನ ಡಬಲ್ ಮಾಡಿದಾಗ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಮಕ್ಕಳ. 3 ರೆಸಿಸ್ಟೆನ್ಸ್ ಈಚ್ ಆಫ್ 8 ohms ಆರ್ ಕನೆಕ್ಟೆಡ್ ಟು ಎ ಟ್ರಯಾಂಗಲ್. ಅಂದ್ರೆ ಇನ್ ದ ಫಾರ್ಮ್ ಆಫ್ ಟ್ರಯಾಂಗಲ್ ಏನಾಗಿದೆ, ಈಗ 8 ohm, ಇದು 8 ohm, ಇದು 8 ohm, ಇದು 8 ohm. ದೇ ಆರ್ ಆಸ್ಕಿಂಗ್ ಯು ಟು ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ಎ ಬಿ ಹತ್ರ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಕಂಡುಹಿಡಿಯಬೇಕಂತೆ. ಓಕೆ ನೋಡಿ, ಈಗ ಸಖತ್ ಸಿಂಪಲ್ ಇದು. ಫಸ್ಟ್ ಇದು ಒಂದು ನೋಡು, ಇಲ್ಲಿಂದ I1 ಕರೆಂಟ್ ಸ್ಪ್ಲಿಟ್ ಆಗುತ್ತೆ, ಇಲ್ಲಿಂದ I2 ಕರೆಂಟ್ ಸ್ಪ್ಲಿಟ್ ಆಗುತ್ತೆ. ಸೊ ಎಂಡ್ ಬಂದ್ಬಿಟ್ಟು ನಮಗೆ ಇಲ್ಲಿ I ಕರೆಂಟ್ ಬರಬೇಕು. ದೆನ್ ಔಟ್ಪುಟ್ ವಿಲ್ ಬಿ ಹಿಯರ್. ಇನ್ಪುಟ್ I1 I2 ಸ್ಪ್ಲಿಟ್ ಆಯ್ತು, ಹಿಂಗಿಂದ ಸೀದಾ ಹೋಗುತ್ತೆ, ಮೂವ್ಮೆಂಟ್ ಆಗ ಜಾಗ ಇಲ್ಲ, ಇಲ್ಲೂ I1 ಕರೆಂಟೇ ಬರುತ್ತೆ. ಓಕೆ, ಇಲ್ಲಿಂದ ಹಿಂಗ್ ಬರುತ್ತೆ. ಸೊ ಹಿಯರ್ ಇಟ್ ಇಸ್ I2, ಇಲ್ಲಿ ಬಂದು ಜಾಯಿನ್ ಆಗುತ್ತೆ. ನಾವು ಸಿ I1 ಏನು ಚೇಂಜ್ ಆಗಿಲ್ಲ. ಸೊ ದೆನ್ ಐ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರೀಬಹುದು, ಸೀರೀಸ್ ಕಾಂಬಿನೇಷನ್. ಹಿಯರ್ ಏನ್ ಬರೀಬಹುದು, RS is equal to R1 plus R2, then R1A2 plus A2, it is 16 ohm. ಈಗ ಇದು I1 ಕರೆಂಟ್ ಇವೆರಡರದು, ಇದು I2 ಕರೆಂಟ್, then it will be a parallel combination. ಸೊ ಆಗ 1/RP will be equal to 1/R1 plus 1/R2. 1/R1 ಬಂದ್ಬಿಟ್ಟು 16 ಇದೆ ಪ್ಲಸ್ 1/8. 16 ಮತ್ತು 8 ಗೆ LCM ಬಂದ್ಬಿಟ್ಟು it is 16. ಓಕೆ, 1 ಪ್ಲಸ್ 2. ಇವಾಗ ಏನಾಗುತ್ತೆ, 1/RP will be equal to 1 plus 2 is 3 divided by 16. ನಿಮಗೆ RP ಬೇಕಂದ್ರೆ ಏನಾಗುತ್ತಪ್ಪ, 16/3 ohms. So this is your answer. Okay, compare the resistance of two wire of same material change ಆಗಿಲ್ಲ. Their lengths are in the ratio. So L1/L2 is in the ratio 2:3. Okay, and their diameters are in the ratio D2 is in the ratio ಏನಪ್ಪ 1:2. ಓಕೆ, ಫೈಂಡ್ ಏನ್ ಮಾಡಬೇಕು, ರೆಸಿಸ್ಟೆನ್ಸ್ ನ ಕಂಪೇರ್ ಮಾಡಬೇಕು. ಸಖತ್ ಈಸಿ ಮಕ್ಕಳ, ನೀವು ಆಲ್ರೆಡಿ ಕಲ್ತಿದ್ದೀರಾ. R is proportional to L. ಓಕೆ, R is inversely proportional to area. ಎರಡು ಮರ್ಜ್ ಮಾಡಿದಾಗ ಏನಾಗುತ್ತೆ, R is proportional to L/A ಆಗುತ್ತೆ. ದೆನ್ ನಿಮ್ಮ ಫಾರ್ಮುಲಾ ಏನಾಯ್ತು, ಟೋಟಲ್ ಫಾರ್ಮುಲಾ R1/R2 is equal to, ಫಸ್ಟ್ ಎಲ್ಲಿದೆ L1/L2, ಡಿನಾಮಿನೇಟರ್ A ಇರೋದ್ರಿಂದ ಇಂಟು A2/A1. ಓಕೆ, ಈಗ ನೋಡಿ L1/L2 ಇಂಟು ಏರಿಯಾನ ನಾನು, ಯಾಕಂದ್ರೆ ವೈರ್ ನಿಮ್ಗೆ ಯಾವತ್ತು ನೋಡಿ ಮಕ್ಕಳ ಹೀಗಿರುತ್ತೆ ವೈರ್. ಓಕೆ, ಇಟ್ ಹ್ಯಾಸ್ ಸಮ್ ಡಯಾಮೀಟರ್, ಅಂದ್ರೆ ಸರ್ಕಲ್ ಶೇಪ್ ಅಲ್ಲಿ ಇರುತ್ತೆ ಎಡ್ಜಸ್ ಅಲ್ಲಿ. ನೋ ಐ ಕ್ಯಾನ್ ರೈಟ್ ಇಟ್ ಆಸ್, ಈಗ ನೋಡಿ ಏನ್ ಮಾಡ್ಬೋದು, 4 ಕ್ಯಾನ್ಸಲ್, ಪೈ ಕ್ಯಾನ್ಸಲ್. ಸೊ ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ R1/R2 is equal to L1/L2 into D2/D1². ಓಕೆನಾ, ನಮ್ಗೆ ರಿಲೇಷನ್ ಸಿಕ್ತು ಮಕ್ಕಳ. ನಾವು R1/R2 is equal to L1/L2 ಬಂದು 2/3 into D2²/D1². D2 ಅಂದ್ರೆ 2 ಇದೆ, 2² is 4 divided by 1. So now R1/R2 will be equal to 4 2s are 8 divided by 3. So what are the ratios of resistance? It is 8:3. ಇಷ್ಟೇ ಮಕ್ಕಳ. ಈ ಟೈಪ್ ಆಫ್ ಸಮ್ಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ.